ರೋಷನ್ ಅವರು ತಾಳಿ ಕಟ್ಟುವಾಗ ಅನುಶ್ರೀ ಎಮೋಷನಲ್ ಆದ್ರು. ಸಿಂಪಲ್ ಆಗಿ ಮದುವೆ ಆಗಬೇಕು ಎಂಬುದು ಅನುಶ್ರೀ ಆಸೆ ಆಗಿತ್ತು. ಅದರಂತೆಯೇ ಮದುವೆ ನೆರವೇರಿದೆ. ಬಳಿಕ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೆದಿದೆ. ಬಹಳ ಕಡಿಮೆ ಜನರ ಎದುರು ನಮ್ಮಿಬ್ಬರ ವಿವಾಹ ಆಗಬೇಕು ಅನ್ನೋದು ಆಸೆ ಆಗಿತ್ತು. ಇವರ ಹೆಸರು ರೋಷನ್ ರಾಮಮೂರ್ತಿ. ಕುಶಾಲನಗರದಲ್ಲಿ ಇವರು ಇರೋದು. ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನನ್ನ ಮದುವೆ ಆಗಿದ್ದಾರೆ. ಮದುವೆಗೆ ಬಂದಿರುವ ಎಲ್ಲರಿಗೂ ಧನ್ಯವಾದ ಅಂತ ಅನುಶ್ರೀ ಖುದ್ದಾಗಿ ಹೇಳಿದ್ದಾರೆ. ಆದ ನಂತರ ನಿರೂಪಕಿ ಅನುಶ್ರೀ ಅವರು ಅವರೇ ಖುದ್ದಾಗಿ ತಮ್ಮ ಪತಿರಾಯರ ಇಂಟ್ರೊಡಕ್ಷನ್ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ ಬನ್ನಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಒಂದು ಪ್ರೈವಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು. ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು. ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್. ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲನಗರದಲ್ಲಿ ಇರೋರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಹುಡುಗ. ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ. ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ. ಆಕ್ಚುಲಿ ಯಾರು ಹೇಳಿದ್ರು ನಮ್ಮಲ್ಲಿ, ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ. ಇಟ್ಸ್ ಸಿಂಪಲ್ ಲವ್ ಸ್ಟೋರಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ, ಕಾಫಿ ಕೊಡಿದ್ವಿ. ನಂಗೆ ಅವ್ರು ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ ಆದೆ. ಲವ್ ಆಯ್ತು, ಮದುವೆ ಆಗಿ ನಿಮ್ಮದೇ ಕೂತಿದೀವಿ. ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು. ಸೊ ಅವ್ರ ಥ್ರೂನೇ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರೇ ನಮ್ಮನ್ನು ಸೇರಿಸಿದ್ದಾರೆ ಅಂತ ಅನ್ಕೊಂಡ್ರೆ. ಅನುಶ್ರೀ ಮೇಡಮ್ ಫಸ್ಟ್ ಪರಿಚಯ ಆಗಿದ್ದು ಅದೇ ಯಾವಾಗ? ಸೊ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ನಿಮ್ ಕಡೆ ನಿಮ್ ಬಗ್ಗೆ ಪರಿಚಯ ಕಡಿಮೆ ಇದೆ, ಅದಕ್ಕೆ ನೀವು ಮಾತಾಡಿ. ನಾನು ಏನೋ 5 ವರ್ಷದಿಂದ ಅವನು ಪರಿಚಯ ಇದೆ ನನಗೆ. ಲಾಸ್ಟ್ 3 years ಇಂದ ವಿ ಬಿಕೇಮ್ ಕ್ಲೋಸ್. ಪುನೀತ ಪರ್ವ ಎಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು. ಸೊ ಶಿ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್. ಶ್ರೀದೇವಿ ಭೈರಪ್ಪ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಸೊ ಥ್ರೂ ಹರ್ ಐ ಮೆಟ್ ಅನು ಅಂಡ್ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್. ಸೊ ನನಗೆ ಯಾವತ್ತೂ ಅನ್ಸಿಲ್ಲ ಶಿ ಇಸ್ ಅ ಸೆಲೆಬ್ರಿಟಿ ಆರ್ ಎನಿಥಿಂಗ್. ಏನಿಲ್ಲ, ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಚೆನ್ನಾಗಿ ತಿಂತಾಳೆ. ಸೊ ಶಿ ಲೈಕ್ಸ್ ಇಟ್. There's nothing much. ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು ಸರ್? ತುಂಬಾ ಇಷ್ಟ ಆಗಿದ್ದ ಗುಣ ಅಂತ ಬಂದ್ರೆ? She's a very simple girl, very down to earth, very kind. ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ, ಕೊಡಗಿನ ಜನತೆಗೂ ಖುಷಿ. ಹೌದು, ಅವರು ನಂತರನೇ ನಾವಿಬ್ರು ಪ್ರೇಮಿಗಳು. ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು.
ಚಿಕ್ಕ ಚಿಕ್ಕ ವಿಷಯಗಳನ್ನ, ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು. ಅಂಡ್ ಅವ್ರು ನನ್ ಬಗ್ಗೆ ಹೇಳ್ತಾ ಇದಾರೆ, ಐ ಆಮ್ ವೆರಿ ಕೈಂಡ್ ಅಂತ. ಕೈಂಡು, ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ. ನಂಗೆ ಆ ವಿಷಯ ತುಂಬಾ ಅವ್ರ ಬಗ್ಗೆ ತುಂಬಾ ಇಷ್ಟ ಆಗಿದೆ. ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದಾರೆ ನೆನ್ನೆ, ಅವ್ರು ತುಂಬಾ ಖುಷಿ. ಬಟ್ ಎಲ್ಲಾ ಸೆಲೆಬ್ರೇಷನ್, ಎಲ್ಲಾ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು. ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್. ಮದ್ವೆ ಮಾಡಿಸಿದ್ದಾಗಿರ್ಬೋದು, ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು, ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ. ಥ್ಯಾಂಕ್ ಯು ವರುಣ. ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್. ಅಪ್ಪು ಸರ್ಗೆ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಎಲ್ಲ. ಅವರೆಲ್ಲ ನನ್ನ ಮದ್ವೆ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದ್ವೆ ನಡೀತು. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ, ಗೀತಕ್ಕ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಜಗದೀಶ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು, ತರುಣ್ ಸುಧೀರ್ ಅವರಾಗಿರ್ಬೋದು, ತಾರಾ ಅಮ್ಮ ಆಗಿರ್ಬೋದು, ಅನು, ರಘು ಮುಖರ್ಜಿ, ನಿಷ್ಪಿಕಾ ಎಲ್ಲ, ಅಂದ್ರೆ VP ಸರ್, ಹಂಸಲೇಖ ಸರ್, ಅರ್ಜುನ್ ಸರ್, ಇವರೆಲ್ಲರಿಗೂ ಧನ್ಯವಾದಗಳು. ಅವರೆಲ್ಲರೂ ತುಂಬಾ ಬಿಸಿ ಇದ್ದಾರೆ. ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗ್ ಬಂದ್ ಬ್ಲೆಸ್ ಮಾಡಿದ್ದಾರೆ. ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ಬಿ ಶೆಟ್ಟಿ ಅವರು. ಅವ್ರು ಇನ್ನು ಒಳಗಡೆನೆ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ ನನ್ನ ಮದುವೆ ಕೆಲಸದಲ್ಲಿ. ಅವ್ರು ಹೇಳಿದ್ರು ಅನು ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಮುಂಚೆನೆ ಇವ್ರನ್ನ ನೋಡಿದ್ರು. ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್. ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು. ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು. ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ. ಫಸ್ಟ್ ಟೈಮ್ ನಾವೆಲ್ಲೂನು ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ, ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಇಲ್ಲ. ಇವತ್ ನನ್ಗೆ ನಂಬಕ್ಕಾಗಿಲ್ಲ, ರಚಿತಾ ಅವ್ರು ಬಂದು ನಮಗ್ ಬ್ಲೆಸ್ ಮಾಡಿದ್ದಾರೆ ಅಂತ. ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ, ನಾವು ತುಂಬಾ ಬಿಲೀವ್ ಮಾಡ್ತೀವಿ. ಅಜ್ಜನೇ ಇವತ್ತು ಅವ್ರನ್ನ ಕಳ್ಸಿದ್ರು. ಅಷ್ಟು ಖುಷಿ ನನ್ಗೆ ಆಯ್ತು. ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್, ಇವಾಗ ಜನಕ್ಕಿರುತ್ತೆ. ಮತ್ತೆ ನಾಡಿನಿಂದ ನನ್ನ ಕೆಲಸ. ಆಕ್ಟರ್ ಕಾಮ್ ನಿರೂಪಕಿ ಅನುಶ್ರೀ ರೋಷನ್ ಮದುವೆಗೆ ಯಾರೆಲ್ಲ ಬಂದಿದ್ರು ಅಂತ ಹೇಳೋದಾದ್ರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಹಾಗೆ ನಟ ವಿಜಯ್ ರಾಘವೇಂದ್ರ, ನಟಿ ಸೋನಾಲ್, ಚೈತ್ರ ಆಚಾರ್, ಶರಣ್, ನಾದಬ್ರಹ್ಮ, ಹಂಸಲೇಖ, ಶ್ವೇತಾ ಚೆಂಗಪ್ಪ, ಸೊ ಮುಂತಾದ ತಾರಿಯರು ಹಾಜರಾಗಿ ನವದಂಪತಿಗೆ ಶುಭ ಹಾರೈಸಿದ್ರು. ಆ ಗಣ್ಯಾದಿ ವ್ಯಕ್ತಿಗಳು ಏನ್ ಹೇಳಿದ್ರು ಮದುವೆ ಸಂಭ್ರಮದ ಬಗ್ಗೆ, ಸೊ ಆ ಕುರಿತಾದಂತಹ ಕ್ಲಿಪ್ಪಿಂಗ್ ನಿಮಗಾಗಿ ಕಾಯ್ತಿದೆ, ನೋಡ್ಬನ್ನಿ. ಓ ಯಾ ಓಕೆ. ಆಕ್ಚುಲಿ ನನಗೆ ಹೇಳ್ತಾ ಹಣ ಗಂಡು ಹುಡುಕ್ತಿರೋದು ನಾನೇ ಹುಡುಕ್ತಿರೋ ನನಗೆ ಅಂತ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್. ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು, ಇವಾಗ ಹೇಳಿದ್ರು ನನ್ನ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆಕ್ಚುಲಿ, ಯಾಕಂದ್ರೆ ಭಾಳ ಕಷ್ಟಪಟ್ಟು ಮೇಲ್ ಬಂದಿರೋ ಇವತ್ತು ಅವ್ರ ಲೈಫ್ ಸೆಟ್ಲ್ ಆಗ್ತಿರೋದ್ರೆ ಭಾಳ. ಶಿವಣ್ಣ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಸೊ ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು, ಅವರ ಜರ್ನಿ ನೆನಪಿಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ಜರ್ನಿ. ಅದು ನೀವು ಅಪ್ರಿಶಿಯೇಟ್ ಮಾಡಬೇಕು. ಯಾಕಂದ್ರೆ ನೀವು ಈ ಮೀಡಿಯಲ್ಲಿ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್. ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್, ಅವ್ರು ಒಂಥರ ಟೈಪ್ ಆಫ್ ಆಂಕರ್. ಸೊ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾದ ಬೆಳವಣಿಗೆ. ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಅನು ಅಂಡ್ ರೋಷನ್ ಇಬ್ರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಅಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನ್ಗೆ ನಿನ್ಗೆ ಎಲ್ಲೋದ್ರು ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ತರ. ಸೊ ನನ್ ಲಾಸ್ಟ್ ಇಯರ್ ಆಯ್ತು. ಅಂಡ್ ಅನುಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಎಮೋಷನಲ್. ಸೊ ಹಾಗಾಗಿ ತುಂಬಾ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾನು ಪರ್ಸನಲ್ ನಾನು ನೋಡಿದ್ದೀನಿ ಅವ್ರನ್ನ. ಅಂಡ್ ರೋಷನ್ ಕೂಡ ಅಷ್ಟೇ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಫೆಲೋ. ನಾವು ಇದು ಮಹಾನಟಿ ಟೈಮಲ್ಲಿ ಪರಿಚಯ ಇದೆ ನಮ್ಗೆಲ್ಲರಿಗೂ. ಸೊ ಅವರಿಬ್ರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಅಂಡ್ ಐ ವಿಶ್ ದೆಮ್ ಅ ಗ್ರೇಟ್ ಲೈಫ್. ಸರ್ ಈಗ ಪರ್ಟಿಕ್ಯುಲರ್ ಅದೇ ರೋಷನ್ ಅವರ ಜರ್ನಿ, ಅವರ ಕನೆಕ್ಟ್ ಆಗಿರುವಂತ ಸಿಚುವೇಶನ್, ಸೊ ನಿಮ್ಗೆ ಹೆಂಗೆ ಯಾವಾಗಿಂದ ಗೊತ್ತಾಯ್ತು? ನಮ್ಗೆ ಐ ಥಿಂಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು. ನಮ್ಗೆ ಲಾಸ್ಟ್ ಇಯರ್ ನ ಹೇಳಿದ ಅನು ಅಂದ್ರೆ ದೇರ್ ಆಲ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು. ಅಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಸಿದ್ರು. ಅಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಅಡಿಗೆ. ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗ್ಬೇಕಾಗಿತ್ತು, ಅದು ತಡವಾಯ್ತು ನೀವು ಹೇಳಿದಾಗೆ. ಬಟ್ ಒಳ್ಳೆ ಹುಡುಗ, ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದ್ರು. ಮತ್ತೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಆ ಹೆಣ್ಮಗಳು ಬಹಳ ಟ್ಯಾಲೆಂಟೆಡ್, ಬಹಳ ಕಷ್ಟಜೀವಿ, ಮತ್ತೆ ಸಣ್ಣ ಇದರಿಂದ ಬಂದವಳು, ಅಂದ್ರೆ ಜೀವನವನ್ನ ಕಟ್ಕೊಂಡವಳು. ಅಂತ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು.
ಆತನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ. ನಾನು ಎಷ್ಟು ಮದುವೆಗೆ ಹೋಗಿದ್ದೀನಿ, ಇವತ್ತಿನ ಮದುವೆ ವಿಶೇಷ ಏನು ಗೊತ್ತಾ? ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಾವು ಒಂದೇ ಸಂತೋಷ, ಒಂದೇ ಬಾಡಿ ಆಕ್ಟಿವಿಟಿ, ಎಲ್ಲ ಖುಷಿಯಾಗಿ ಓಡಾಡ್ತಾರೆ. ಎಲ್ಲ ಮದುವೆಯಲ್ಲಿ ಹಾಕಿರಲ್ಲ ಅಲ್ವಾ? ಈ ಮದುವೆಯಲ್ಲಿ ಯಾಕೆ ಹಂಗಿತ್ತು ಅಂದ್ರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ, ಫೋಟೋ ಮೇಲೆ ಗಮನ ಇಲ್ಲ, ಒಬ್ಬರೊಬ್ಬರು ತಪ್ಕೋತಾರೆ, ಮಾತಾಡ್ತಾರೆ, ನಗ್ತಾರೆ, ಖುಷಿಯಾಗಿದ್ರು. ನಾನು ಅಷ್ಟೇ ಖುಷಿಯಾಗಿದೆ. ಆಕೆ ಕನ್ನಡಕ್ಕೆ ಸಿಕ್ಕಿದ ಇದು ಆಸ್ತಿ ಅಲ್ವಾ? ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದ್ವೆ ಯಾವಾಗ ಅಂತ ಎಲ್ರು ಇಡೀ ಕರ್ನಾಟಕ ಕೇಳ್ತಾ ಇದ್ದಂತ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ತುಂಬಾ ಮುದ್ದಾಗಿ ಕಾಣ್ತಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರು. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಅಂಡ್ ರೋಷನ್, ಅಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಅವರೇ ಹೇಳ್ದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾ ಇದ್ರು, ಈಗ ಜಂಟಿಯಾಗಿ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ. ಎಸ್, ಅನುಶ್ರೀ ಅವರ ಮದುವೆ ಯಾವಾಗ? ಅನುಶ್ರೀ ಮದುವೆ ಊಟ ಹಾಕ್ಸಿ ಅಂತ ಕೇಳ್ತಿದ್ದ ಅವರ ಅಭಿಮಾನಿಗಳಿಗೆ ಮದುವೆ ಆಗೋ ಮುಖಾಂತರ ಎಲ್ಲರನ್ನ ಖುಷಿ ಪಡಿಸಿದ್ದಾರೆ ಅನುಶ್ರೀ ಅಂದರೆ ತಪ್ಪಾಗಲ್ಲ. ಸೊ ಗ್ಯಾರಂಟಿ ನ್ಯೂಸ್ ವತಿಯಿಂದಾನು ಅನುಶ್ರೀ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.